ನಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು ನಾನೇ. ವಾಟ್ ಆಪ್ಷನ್ ಹ್ಯಾವ್? ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಕೊಡ್ತದೆ. PR ಪಾಲಿಟಿಕ್ಸ್ಗೂ ಪರ್ಮನೆಂಟ್ ಪಾಲಿಟಿಕ್ಸ್ಗೂ ಅಥವಾ ಮಾಸ್ ಲೀಡರ್ ಪಾಲಿಟಿಕ್ಸ್ಗೂ ವ್ಯತ್ಯಾಸ ಇರುತ್ತೆ. ಇದನ್ನು ಇನ್ನೂ ಸುಲಭ ಕೇಳಬೇಕು ಅಂದರೆ, ಮಾಗಿದ ರಾಜಕಾರಣಿಯ ರಾಜಕಾರಣ, ಅವರ ನಡೆನುಡಿ ಹೇಳಿಕೆಗಳು ಒಂದು ಕಡೆ, ಮಾಗುತ್ತಿರುವ ರಾಜಕಾರಣಿ ಮತ್ತು ಅವರ ನಡೆನುಡಿ ಅವರ ಹೇಳಿಕೆಗಳು ಒಂದು ಕಡೆ. ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ, 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ತಗೊಂಡು 135 ಸ್ಥಾನಗಳನ್ನು ಗೆದ್ದದ ಮೇಲೆ ಮುಖ್ಯಮಂತ್ರಿ ಯಾರು ಅಂದಾಗ ಯಾರು ಮಾತಾಡಿದ್ರು, ಯಾರು ಮಾತಾಡಲಿಲ್ಲ. ಅಲ್ಲಿಂದ ಇಲ್ಲಿ ತನಕ ನಾನೇ CM ಅನ್ನುವಂತಹ ಹೇಳಿಕೆಯನ್ನು ಅಥವಾ ನನಗೂ ಬೇಕು ಅನ್ನುವಂತಹ ಹೇಳಿಕೆಯನ್ನು ಸಿದ್ದರಾಮಯ್ಯ ಅವರು ಕೊಡಲಿಲ್ಲ, ಬದಲಾಗಿ DK ಶಿವಕುಮಾರ್ ಅವರು ಕೊಟ್ಟರು. ಮತ್ತು ಒಂದು ಬೆಂಬಲಿಗರ ವಿಚಾರದಲ್ಲೂ ಕೂಡ ಇಲ್ಲ, ಇವರೇ ಮುಖ್ಯಮಂತ್ರಿ, ಅವರೇ ಮುಖ್ಯಮಂತ್ರಿ, ಯಾರೂ ಹೇಳಲಿಲ್ಲ. ಆದರೆ ಒಕ್ಕಲಿಗ ಶಾಸಕರನ್ನ ಒಡ್ಡುಗೂಡಿಸಿಕೊಂಡು DK ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡಿದ ಮೇಲೆ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಹೇಳ್ತಾರೆ DK ಶಿವಕುಮಾರ್ ಅವರು CM ಆಗಬೇಕು ಅಂತ. ಅನಂತರದಲ್ಲಿ ಅವರು ಏನಾದರೂ ಅನ್ನುವಂಥದ್ದು ಮತ್ತೊಂದು ವಿಚಾರ. ಅವರೊಬ್ಬರೇನಾ, ಇದೇ ಕುಸುಮ ಹನುಮಂತರಾಯಪ್ಪ ಅವರ ತಂದೆ ಕೂಡ ಹೇಳ್ತಾರೆ DK ಶಿವಕುಮಾರ್ ಅವರು CM ಆಗಬೇಕು ಅಂತ. ಅದು ಬೇರೆ ವಿಚಾರ. ಆದರೆ ಈಗ ಬಹುದೊಡ್ಡ ಚರ್ಚೆ ಆಗ್ತಿತ್ತು, CM ಬದಲಾವಣೆ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ. ಆದರೆ ಕೇವಲ ಸಿದ್ದರಾಮಯ್ಯ ಅವರು ಒಂದೇ ಹೇಳಿಕೆ ಕೊಡ್ತಾರೆ, ನಾನೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ, ಅಷ್ಟೇ, ಫುಲ್ ಸ್ಟಾಪ್, ಇನ್ನೇನು ಮಾತಾಡಲಿಲ್ಲ. ಅದಾದ ಮೇಲೂ ಕೂಡ DK ಶಿವಕುಮಾರ್ ಅವರು ಈ 2 ಹೇಳಿಕೆ ಕೊಡ್ತಾರೆ. ಯಾಕೆ 24x7 PR ಪಾಲಿಟಿಕ್ಸ್ ಮಾಡಿಕೊಳ್ಳುವಂತಹ DK ಶಿವಕುಮಾರ್ ಅವರು TV ನೋಡಿಕೊಂಡು ರಾಜಕಾರಣ ಮಾಡುವಂತಹ ಹೇಳಿಕೆಗಳನ್ನು ಕೊಡುವಂತಹ DK ಶಿವಕುಮಾರ್ ಅವರು ಓಲ್ಡ್ ಸ್ಕೂಲ್ ಪೊಲಿಟಿಷಿಯನ್ ಅನ್ಸ್ಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಮಾಸ್ ಲೀಡ್ರು, ಅವರು ಹೇಳುವಂತಹ ಹೇಳಿಕೆಗೂ ವ್ಯತ್ಯಾಸ. ನಂದಿ ಬೆಟ್ಟದಲ್ಲಿ ನಾನೇ ಪೂರ್ಣಾವಧಿಗೆ CM ಅಪ್ಪ ಅನ್ನೋ ಹೇಳಿಕೆ ಕೊಟ್ಟರು ಸಿದ್ದರಾಮಯ್ಯ, ಅದು ಪಕ್ಕಕ್ಕೆ ಇಡೋಣ. ಆದರೆ ಅದಾದ ಬಳಿಕ ನನ್ನ ಬಳಿ ಯಾವ ಆಯ್ಕೆಯೂ ಇಲ್ಲ, ನಾನು ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸ್ತೀನಿ, ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅನ್ನೋ ಮಾತನ್ನು DK ಶಿವಕುಮಾರ್ ಅವರು ಹೇಳಿದರು. ಇವತ್ತು ಆಷಾಢ ಶುಕ್ರವಾರ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಸಿದ್ದರಾಮಯ್ಯ ಅವರ ಜಿಲ್ಲೆಯಲ್ಲಿ, ಸಿದ್ದರಾಮಯ್ಯ ಅವರು ಕೂಡ ಚಾಮುಂಡೇಶ್ವರಿಯ ಭಕ್ತರು, ಅಲ್ಲಿಗೆ ಹೋಗಿ ಒಂದು ಮಾತನ್ನು ಹೇಳ್ತಾರೆ, ಪ್ರಯತ್ನಗಳಿಗಿಂತ ಪ್ರಾರ್ಥನೆ ದೊಡ್ಡದು, ನಾನು ಪ್ರಾರ್ಥಿಸ್ತೀನಿ, ಹೈಕಮಾಂಡ್ ಕರೆದು ಬುದ್ಧಿ ಹೇಳಿದೆ ನಮಗೆಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೈದು ಬುದ್ಧಿ ಹೇಳಿದ್ದಾರೆ, ಆ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನನ್ನ ಬಳಿ ಆಯ್ಕೆ ಇಲ್ಲ ಅಂದಾಗ ಒಂದು ಸಿಂಪತಿಯನ್ನು ಗಿಟ್ಟಿಸ್ಕೊಂಡ್ರು. ಪ್ರಯತ್ನಗಳಿಗಿಂತ ಪ್ರಾರ್ಥನೆ ದೊಡ್ಡದು ಅಂದಾಗ ಇವರು ಪ್ರಯತ್ನಿಸಿ ವಿಫಲರಾಗಿ ಈಗ ಮತ್ತೊಂದು ಸುತ್ತಿನ ಪ್ರಯತ್ನಕ್ಕೆ ಮುಂದಾಗಿದ್ದಾರಾ ಅನ್ನುವಂತಹ ಒಂದು ಸಂದೇಶವನ್ನು ಕೊಡುತ್ತೆ. ಇನ್ನೂ ಕೂಡ ಸಿದ್ದರಾಮಯ್ಯ ಅವರು ಮಾತಾಡೋದಿಲ್ಲ, ಯಾಕೆಂತ ಹೇಳ್ತೀವಿ. ಅಲ್ಲಿಗೆ ಈ ಹೇಳಿಕೆ ಕೊಟ್ಟಾಗ 2.5 ವರ್ಷಗಳ ತನಕ DK ಶಿವಕುಮಾರ್ ಅವರು ಸುಮ್ಮನೆ ಇದ್ರು. ಅನಂತರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಖರ್ಗೆ ಅವರು ಬೈದ್ರು ಅನ್ನೋ ಮಾತನ್ನು ಹೇಳೋ ಮೂಲಕ ಹೈಕಮಾಂಡ್ಗೆ ನಾನು ಭಂಟನಾಗಿದ್ದೀನಿ, ನಿಷ್ಠನಾಗಿದ್ದೀನಿ ಅನ್ನೋ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಬೈದ್ರೋ ಬಿಟ್ರೋ ಅದು ಅವ್ರಿಗೆ ಸಂಬಂಧಿಸಿದ ವಿಚಾರ. ಖರ್ಗೆ ಅವ್ರಿಗೆ ಗೊತ್ತು, DK ಶಿವಕುಮಾರ್ ಅವ್ರಿಗೆ ಗೊತ್ತು. ಅರೆ ಸುರ್ಜೇವಾಲಾ ಅವರು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಇಲ್ಲಿಗೆ ಬಂದಾಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ರು. ಅದು ಸಿದ್ದರಾಮಯ್ಯ ಅವರ ಬಣದ ಶಾಸಕರನ್ನೂ ಕೂಡ ಶಾಕ್ಗೆ ಗುರಿ ಮಾಡ್ತು. ಅವ್ರು ಬಂದಿದ್ದೇನು, ಹಾದಿ ಬೀದಿ ಜಗಳವನ್ನು ಬಗೆಹರಿಸಲಿಕ್ಕೆ. ಆದರೆ ಅವ್ರು ಕೇಳಿದ ಪ್ರಶ್ನೆ ಏನು, CM ಬದಲಾವಣೆ ಬಗ್ಗೆ ನೀವೇನಂತೀರಾ ಅಂತ. ಆ ಒಂದು ಪ್ರಶ್ನೆ ಕಿವಿಗೆ ಬಿದ್ದ ಮೇಲೆ ಹೈಕಮಾಂಡ್ ಯಾವ ರೀತಿ ಯೋಚನೆ ಮಾಡ್ತಿದೆ ಅದಕ್ಕೆ 2 ಪಟ್ಟು ಮುಂದೆ ಹೋಗಿ ಈಗ ಸಿದ್ದರಾಮಯ್ಯ ಅವರು 2 ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು ಚರ್ಚೆ. ಸುರ್ಜೇವಾಲಾ ಅವರ ಮೂಲಕ DK ಶಿವಕುಮಾರ್ ಅವರು 1 ಹೆಜ್ಜೆ ಅಷ್ಟೇ ಮುಂದೆ ಇಡಿಸಿದ್ರು. ಅರೆ ಸಿದ್ದರಾಮಯ್ಯ ಅವರು 2 ಹೆಜ್ಜೆ ಮುಂದೆ ಹೋಗ್ತಾರೆ. ಏನು, ಪರ್ಮನೆಂಟ್ ಆಗಿ 2033 ತನಕ ಯಾರೂ ಕೂಡ 2028 ತನಕ ಯಾರೂ ಕೂಡ CM ಪೋಸ್ಟ್ ಕೊಡಿ ಅಂತ ಕೇಳಬಾರ್ದು, ಆ ಥರದ್ದೊಂದು ವಿವಾದ ಸೃಷ್ಟಿಸಬೇಕು ಅಥವಾ ಒಂದು ಬೇಕಂತ ಅಡ್ಡಗಾಲಾಗಿ ಆ ಒಂದು ವಿಚಾರವನ್ನು ಚರ್ಚೆಗೆ ಎಡೆಮಾಡಿಕೊಡುವಂತಹ ವಾತಾವರಣವೇ ಇಲ್ಲದಂತಹ ಒಂದು ಪರ್ಮನೆಂಟ್ ಸೊಲ್ಯೂಷನ್ನನ್ನು, ಪರಿಹಾರವನ್ನು ಸಿದ್ದರಾಮಯ್ಯ ಅವರು ಇಟ್ಕೋತಾರೆ. ಏನಾಗಬಹುದು, ಕ್ಲೈಮ್ಯಾಕ್ಸ್ ಅಲ್ಲಿ ಬಳಸುವಂತದ್ದಿದೆಯಲ್ಲ
ಅದು ಮೋಸ್ಟ್ ಡೇಂಜರಸ್ ವೆಪನ್. ಯಾಕೆ ಅಂತ ಹೇಳ್ತೀನಿ. ಹೈಕಮಾಂಡ್ ಬಳಿಗೆ ಒಂದು ಪತ್ರ ಕಳಿಸಬಹುದು, ನೋಡಿ ನನಗೆ ಇಷ್ಟು ಜನ ಶಾಸಕರ ಸಪೋರ್ಟ್ ಇದೆ. ಅಷ್ಟೇ ಅಲ್ಲ, ಯಾವೆಲ್ಲ ಶಾಸಕರು ಸಪೋರ್ಟ್ ಮಾಡ್ತಾರೆ ಅವರ ಒಂದು ಪ್ಯಾರೇಡನ್ನು ಹೈಕಮಾಂಡ್ ಮುಂದೆ ಮಾಡಿಸ್ಬಿಟ್ರೆ ಇಡೀ ರಾಜ್ಯಕ್ಕೂ ಗೊತ್ತಾಗ್ಬಿಡುತ್ತೆ, ಮಾಧ್ಯಮಗಳಲ್ಲೂ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವರು ಅವ್ರಿಗಿರುವಂತಹ ಬೆಂಬಲವನ್ನು, ಸಪೋರ್ಟನ್ನು ಹೈಕಮಾಂಡ್ ಮುಂದೆ ತೋರಿಸಿದ್ದಾರೆ. ಇನ್ನೊಂದು ವಿಚಾರ ನೋಡ್ರಪ್ಪ, ಒಂದು ವೇಳೆ ನೀವು ಇದನ್ನು ಮೀರಿ ಕೂಡ ನೀವೇನಾದರೂ ಬೇರೆ ಪ್ರಯತ್ನ ಮಾಡಿದ್ರೆ 2018ರಲ್ಲಿ ಎಷ್ಟೊಂದು ಜನ ಬಿಟ್ಟೋದ್ರು, ನಾವು ಕಳಿಸ್ಲಿಲ್ಲ. ಅದೇ ರೀತಿ ಬಿಟ್ಟೋದ್ರೆ ಏನು ಮಾಡ್ತೀರಿ? ನಾನಂತೂ ಅದಕ್ಕೆ ಹೊಣೆ ಅಲ್ಲ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳೋ ಮೂಲಕ, ಸಂದೇಶ ಕೊಡೋ ಮೂಲಕ ಸಿದ್ದರಾಮಯ್ಯ ಅವರು ಒಂದು ಕರೆಗಂಟೆಯನ್ನು ಬಹಿರಂಗವಾಗಿ ಕಟ್ತಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಆಗ ಅದು ನಿರ್ಧಾರ ತಗೊಳ್ಳೋದಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗಲ್ಲ. ತಗೊಂಡ್ರೆ ನಾಳೆ ಪಕ್ಷದಿಂದ ಒಂದಷ್ಟು ಜನ ಬಿಟ್ಟೋದ್ರೂ ಕೂಡ ಅದಕ್ಕೆ ಸಿದ್ದರಾಮಯ್ಯ ಅವರು ಹೊಣೆ ಅಲ್ಲ ಅನ್ನೋದು ಬಹಿರಂಗವಾಗಿ ಎಲ್ರಿಗೂ ಕಾಣಿಸುವಂಥ ರೀತಿಯಲ್ಲಿ ಗೊತ್ತಾಗತ್ತೆ. ಹೈಕಮಾಂಡ್ಗೆ ಎಲ್ಲವನ್ನೂ ಹೇಳಿದ್ರು, ಆದರೂ ಹೈಕಮಾಂಡ್ ಆತುರದ, ದುಡುಕಿನ, ದುಸ್ಸಾಹಸದ ನಿರ್ಧಾರಕ್ಕೆ ಬಂದು ಇಂತಹ ಕೆಲಸವನ್ನು ಮಾಡಿಕೊಳ್ತು ಅನ್ನುವಂತಹ ಸಂದೇಶ ಬರುತ್ತೆ. ಹೇಳಿಕೆ ಹೇಗಿದೆ? ನಾನೇ 5 ವರ್ಷ CM ಅನ್ನೋದಕ್ಕೂ ನನ್ನ ಬಳಿ ಆಯ್ಕೆ ಇಲ್ಲ, ಪ್ರಯತ್ನಗಳಿಗಿಂತ ಪ್ರಾರ್ಥನೆ ದೊಡ್ಡದು, ಎರಡಕ್ಕೂ ವ್ಯತ್ಯಾಸ ಇದೆ. ಮಾಸ್ ಲೀಡ್ರಿಗೂ ಯಂಗ್ ಮಾಸ್ ಲೀಡ್ರಿಗೂ ಅಥವಾ ಮಾಗುತ್ತಿರುವಂತಹ ಮಾಸ್ ಲೀಡ್ರಿಗೂ ವ್ಯತ್ಯಾಸ ಇದು. ಕೊನೆಯ ಲಾಸ್ಟ್ ವೆಪನ್ ಇದೆಯಲ್ಲ, ಅದು ಕಾಂಗ್ರೆಸ್ ವಲಯದಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ರಮೇಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟರು, ಮಹಾನಾಯಕನಿಂದ ನನಗೆ ಈ ಸ್ಥಿತಿ ಬಂತು ಅಂತ. ಅಂಥದ್ದೇ ಹೇಳಿಕೆಯನ್ನ ಅವರದ್ದೇ ಪಕ್ಷದ ಒಬ್ಬ ನಾಯಕ, ಅವರದ್ದೇ ಅದೇ ರಮೇಶ್ ಜಾರಕಿಹೊಳಿ ಅವರ ಸಮುದಾಯದ ನಾಯಕ, ಅವರ ಶಾಸಕ ಸ್ಥಾನಕ್ಕೋ ಮಗದೊಂದು ಸ್ಥಾನಕ್ಕೋ ರಾಜೀನಾಮೆಯನ್ನು ಕೊಟ್ಟು ಕಣ್ಣೀರು ಹಾಕ್ಕೊಂಡು ನಿಂತ್ಕೊಂಡು ನನ್ನನ್ನು ಕೂಡ ಅದೇ ರೀತಿ ಮಾಡಿದ್ರು ಇಂಥವ್ರೊಬ್ರು ಅಂತ ಹೇಳಿಕೆ ಕೊಟ್ಟರೆ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟೇ ಬಂದು ಎಗರಾಡಿದ್ರು, ಎದ್ದು ಬಿದ್ದರೂ ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಅಂತಹ ದುಸ್ಸಾಹಸಕ್ಕೆ ಒಂದು ಅಸ್ತ್ರವನ್ನು ಬಳಸುವಂತಹ ಸಾಧ್ಯತೆಗಳು ಕ್ಲೈಮ್ಯಾಕ್ಸ್ನಲ್ಲಿ ಇಲ್ಲಪ್ಪ ಸಾಧ್ಯವಾಗ ಅಂಥದ್ದೇನಾದರೂ ಆದರೆ ಯಾರು ಅತ್ಯುನ್ನತ ಸ್ಥಾನದಲ್ಲಿ ಕೂರಬೇಕು ಅಂತ ಕನಸು ಕಾಣ್ತಿದ್ದಾರೆ ಅವರ ಭವಿಷ್ಯಕ್ಕೆ ಜೀವಮಾನದಲ್ಲಿ ಮತ್ತೊಂದು ಸಲ ಅಂತಹ ಕನಸು ಕಾಣಲಿಕ್ಕೆ ಆಗೋದೇ ಇಲ್ಲ. ಅಷ್ಟರ ಮಟ್ಟಿಗಿನ ದೊಡ್ಡ ಡ್ಯಾಮೇಜ್. ದಲಿತರ ವಿರೋಧಿ ಅನ್ನುವಂತಹ ಒಂದು ಹಣೆಪಟ್ಟಿ ಬಂದು ಬೀಳುವಂತಹ ಸಾಧ್ಯತೆಗಳೂ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ನನ್ನ ಬಳಿ ಆಯ್ಕೆ ಇಲ್ಲ, ಪ್ರಯತ್ನಗಳಿಗಿಂತ ಪ್ರಾರ್ಥನೆ ದೊಡ್ಡದು ಅನ್ನುವಂತಹ DK ಶಿವಕುಮಾರ್ ಅವರು ಕೊಡ್ತಿರುವಂತಹ ಹೇಳಿಕೆಗಳು ಕೂಡ ಅತ್ಯಂತ ಜಾಣ್ಮೆಯಿಂದ ಇವೆ. ಹಾಗಂತ ಅವರೇನು ಮಾಡಿಬಿಡ್ತಾರೆ ಅನ್ನುವಂಥದ್ದು ಕೂಡ ಆಗೋದಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸಿದ್ರೆ ಏನಾಗಬಹುದು? ಹೈಕಮಾಂಡ್ ಅಂತಹ ದುಡುಕಿನ ನಿರ್ಧಾರಕ್ಕೆ ಬರಬಹುದಾ? ಕಮೆಂಟ್ ಮಾಡಿ.